ನಮಸ್ಕಾರ, ನಾನು ಸಿದ್ದಣ್ಣ ದಳವಾಯಿ. ಈ ವಿಡಿಯೋ ಯಾವ ಪಕ್ಷದ ಪರನೂ ಅಲ್ಲ, ಯಾವ ಪಕ್ಷದ ವಿರುದ್ಧವೂ ಅಲ್ಲ. ಪಕ್ಷ ಮತ್ತು ರಾಜಕಾರಣ ಎಂಬೆರಡು ಕನ್ನಡಕಗಳನ್ನು ತೆಗೆದಿಟ್ಟು ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ರೆ ನಾನು ಏನು ಹೇಳಕ್ ಹೊರಟಿದ್ದೀನಿ ಅಂತ ನಿಮ್ಗೆ ಅರ್ಥ ಆಗ್ತದೆ. ಅಮಿತ್ ಶಾ ಯಾರಿಗೆ ಗೊತ್ತಿಲ್ಲ ಹೇಳಿ, ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ನಂಬರ್ 2 ಹಾಗೂ ಗೃಹ ಇಲಾಖೆಯ ಸಚಿವರು. ತಮ್ಮ ಬೆಂಬಲಿಗರಿಂದ ಚುನಾವಣಾ ಚಾಣಕ್ಯ ಅಂತ ಕರೆಸಿಕೊಂಡವರು. ಕೆಲ ದಿನಗಳ ಹಿಂದೆ ತಮಿಳುನಾಡಿನ ಕೊಯಮತ್ತೂರಿನಲ್ಲಿ ಅವರು ಆಡಿದ ಒಂದು ಮಾತು ಉತ್ತರ ವರ್ಸಸ್ ದಕ್ಷಿಣ ಭಾರತ ಎನ್ನುವ ಚರ್ಚೆಯನ್ನ ಹುಟ್ಟಾಕಿದೆ. ಹಾಗಾದ್ರೆ ಅಮಿತ್ ಶಾ ಆಡಿದ ಮಾತೇನು? ಯಾವುದರ ಆಧಾರದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಲಾಗ್ತದೆ? ಇದರ ಬಗ್ಗೆ ನಮ್ಮ ಸಂವಿಧಾನ ಹೇಳುವುದೇನು? ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕಾಗುವ ಲಾಭ ಅಥವಾ ನಷ್ಟವಾದರೂ ಏನು? ದಕ್ಷಿಣದ ರಾಜ್ಯಗಳ ಬೇಡಿಕೆಯನ್ನು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಧಾರವಾಡದ ಸ್ಪರ್ಧಾ ಜೀನಿಯಸ್ ಅಕಾಡೆಮಿಯಲ್ಲಿ KS, PSI, GPS ಸೇರಿದಂತೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರತಿ ತಿಂಗಳು 8 ಮತ್ತು 22ನೇ ತಾರೀಕಿನಂದು ಹೊಸ ಬ್ಯಾಚ್ಗಳು ಪ್ರಾರಂಭ ಆಗ್ತವೆ. ಮೊದಲು ತರಗತಿ ಹಾಜರಾಗಿ ಎಲ್ಲ ಕ್ಲಾಸ್ಗಳು ಇಷ್ಟ ಆದರೆ ಮಾತ್ರ ಪ್ರವೇಶ ಪಡೆಯಲು ಅವಕಾಶ ಕಲ್ಪಿಸಿರುವ ಕರ್ನಾಟಕ ರಾಜ್ಯದ ಮೊದಲ ಸಂಸ್ಥೆ ಜೀನಿಯಸ್ ಅಕಾಡೆಮಿ. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗಳಿಗೆ ಕಾಲ್ ಮಾಡಿ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆಯಲ್ಲಿ ದಕ್ಷಿಣ ಭಾರತಕ್ಕೆ ಒಂದೇ ಒಂದು ಸ್ಥಾನವೂ ಕಡಿಮೆ ಆಗುವುದಿಲ್ಲ ಅನ್ನೋದು ಅಮಿತ್ ಶಾ ಅವರ ಮಾತು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, DCM DK ಶಿವಕುಮಾರ್, ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಇವರೆಲ್ಲ ಹೇಳ್ತಿದ್ದಾರೆ ಅಮಿತ್ ಶಾ ಅವರ ಮಾತು ನಂಬಿಕೆಗೆ ಯೋಗ್ಯವಲ್ಲ ಅಂತ. ಅಷ್ಟೇ ಅಲ್ಲದೆ ಕ್ಷೇತ್ರ ಮರು ವಿಂಗಡಣೆಯಿಂದ ದಕ್ಷಿಣ ಭಾರತಕ್ಕಾಗುವ ಅನ್ಯಾಯದ ವಿರುದ್ಧ ದನಿ ಕೂಡ ಎತ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದು ಇಡೀ ದೇಶದಾದ್ಯಂತ ದೊಡ್ಡ ವಿವಾದ ಆಗುವುದಂತೂ ಪಕ್ಕ. ಅಖಂಡ ಭಾರತ ಇದು ನಮ್ಮ ದೇಶದಲ್ಲಿ ಯುಗ ಯುಗಾಂತರಗಳಿಂದ ಕೇಳಿ ಬರುತ್ತಿರುವ ಒಂದು ಅದ್ಭುತವಾದಂಥ ಕಲ್ಪನೆ. ಉತ್ತರದ ಹಿಮಾಲಯದಿಂದ ದಕ್ಷಿಣದ ಹಿಂದೂ ಮಹಾಸಾಗರ ತನಕ ವ್ಯಾಪಿಸಿರುವ ವಿಶಾಲ ಭೌಗೋಳಿಕ ಪ್ರದೇಶವೇ ಭಾರತ ವರ್ಷ ಅಥವಾ ಭರತವರ್ಷ. 2000 ವರ್ಷಗಳ ಹಿಂದೆ ರಚನೆಯಾಗಿರುವ ವಿಷ್ಣು ಪುರಾಣದಲ್ಲಿ ಭಾರತದ ಅಖಂಡತೆ ಬಗ್ಗೆ ಹೇಳುವ ಒಂದು ಶ್ಲೋಕ ಇದೆ. ಉತ್ತರಂ ಯತ್ ಸಮುದ್ರಶ್ಯ ಹಿಮಾದ್ರಶೈವ ದಕ್ಷಿಣಂ ವರ್ಷಂ ತದ್ ಭಾರತಂ ನಾಮ ಭಾರತೀಯತ್ರ ಸಂತತಿ ಅಂತೆ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತೆ. ಹೀಗೆ ಹೇಳುವ ಮೂಲಕ ಕುವೆಂಪು ಅವರು ದೇಶ ಮತ್ತು ರಾಜ್ಯಗಳ ನಡುವೆ ತಾಯಿ ಮತ್ತು ಮಗಳ ಸಂಬಂಧವನ್ನು ಕಲ್ಪಿಸ್ತಾರೆ. ಧೀಮಂತ ಕವಿ ಚನ್ನವೀರ ಕಣ್ಣು ಹೇಳ್ತಾರೆ, ವಿಶ್ವ ಭಾರತಿಗೆ ಕನ್ನಡದಾರತಿ ಮೊಳಗಲಿ ಮಂಗಲ ಜಯಬೇರೆ ಅಂತೇಳಿ. ಇದೆಲ್ಲವನ್ನ ನೋಡಿದಾಗ ನಾವ್ಯಾರು ಒಕ್ಕೂಟದ ವಿರೋಧಿಗಳಲ್ಲ, ಆದರೆ ವಾಸ್ತವದ ಅಂಶಗಳ ಬಗ್ಗೆ ಚರ್ಚಿಸೋಣ. ಸಿಂಪಲ್ ಆಗಿ ಹೇಳೋದಾದ್ರೆ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ತೆಲಂಗಾಣ ಇವು ದಕ್ಷಿಣದ ರಾಜ್ಯಗಳು. ಇವು ಭೌಗೋಳಿಕ ವರ್ಗೀಕರಣವಲ್ಲ, ಬದಲಿಗೆ ಇದರಲ್ಲಿ ರಾಜಕೀಯ, ಭಾಷೆ, ಸಾಂಸ್ಕೃತಿಕ, ಆರ್ಥಿಕ, ಪ್ರಾಕೃತಿ ಹೀಗೆ ಹಲವಾರು ಆಯಾಮಗಳಿರೋದಂತೂ ಸತ್ಯ. ಆದರೆ ಐತಿಹಾಸಿಕ ದೃಷ್ಟಿಯಿಂದ ನೋಡಿದ್ರೆ ವಿಂಧ್ಯ ಪರ್ವತದಿಂದ ದಕ್ಷಿಣಕ್ಕಿರುವ ಭೂಭಾಗ ಎಲ್ಲ ದಕ್ಷಿಣ ಭಾರತನೇ ಆಗಿದೆ. ಇದು ದಕ್ಷಿಣದಲ್ಲಿ ಲಕ್ಷದ್ವೀಪದವರೆಗೂ ಕೂಡ ಹೋಗ್ತದೆ. ಇವೆಲ್ಲವೂ ಸರಿಯೇ, ಆದರೂ ಇತ್ತೀಚೆಗೆ ಉತ್ತರ ವರ್ಸಸ್ ದಕ್ಷಿಣ ಅನ್ನುವುದನ್ನೇ ಪದೇ ಪದೇ ಕೇಳಿ ಬರುತ್ತಿರೋದೇಕೆ? ಈಗ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಸನ್ನಿಹಿತವಾಗಿದೆ, ಆಗೋದಂತೂ ಸತ್ಯ ಕೂಡ. ಸೊ ಡಿಲಿಮಿಟೇಷನ್ ಪ್ರೊಸೆಸ್ ಹೇಗೆ ಎಂಬುದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಲೋಕಸಭಾ ಮತ್ತು ರಾಜ್ಯ ವಿಧಾನಸಭೆಗಳ ಕ್ಷೇತ್ರಗಳನ್ನ ಪುನರ್ರಚಿಸುವ ಮತ್ತು ಸೀಟುಗಳನ್ನು ಹಂಚುವ ಪ್ರಕ್ರಿಯೆಗೆ ಡಿಲಿಮಿಟೇಷನ್ ಅಂತ ಕರಿತೀವಿ. ಭಾರತ ಸಂವಿಧಾನದ 81ನೇ ವಿಧಿ ಲೋಕಸಭೆಯ ಸಂಯೋಜನೆ ಬಗ್ಗೆ ವಿವರಿಸ್ತದೆ. ಈ ವಿಧಿ ಅನ್ವಯ ಲೋಕಸಭೆಯ ಸದಸ್ಯರ ಸಂಖ್ಯೆ 550 ಮೀರಬಾರದು ಅಂತಿದೆ. ಇದರಲ್ಲಿ ರಾಜ್ಯಗಳಿಂದ 530, ಕೇಂದ್ರಾಡಳಿತ ಪ್ರದೇಶಗಳಿಂದ 20 ಸ್ಥಾನಗಳಿವೆ. ಪ್ರತಿ ರಾಜ್ಯಕ್ಕೆ ನಿಗದಿಪಡಿಸಲಾದ ಸದಸ್ಯರ ಸಂಖ್ಯೆ ಆ ರಾಜ್ಯದ ಜನಸಂಖ್ಯೆಗೆ ಅನುಗುಣವಾಗಿರುತ್ತದೆ. ಪ್ರತಿ ಜನಗಣತಿಯ ನಂತರ ಕ್ಷೇತ್ರಗಳನ್ನು ಪುನರ್ರಚನೆ ಮಾಡಬೇಕಂತೇಳಿ ನಮ್ಮ ಸಂವಿಧಾನ ಹೇಳಿದೆ. ಆದರೆ 1951ರಲ್ಲಿ ಪ್ರಥಮ ಡಿಲಿಮಿಟೇಷನ್ ಕಮಿಷನ್ ರಚನೆ ಆಗ್ತದೆ. ಸಂವಿಧಾನ ಜಾರಿಗೆ ಬಂದ ನಂತರ 1952ರಲ್ಲಿ ಮೊದಲ ಚುನಾವಣೆ ಸಂದರ್ಭದಲ್ಲಿ ಇದ್ದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 489. ಆದರೆ 1956ರಲ್ಲಿ ಫಜಲ್ ಅಲಿ ಆಯೋಗದ ವರದಿ ಅನ್ವಯ ಭಾಷಾವಾರು ಪ್ರಾಂತ್ಯಗಳನ್ನ ಪುನರ್ರಚನೆ ಮಾಡಲಾಗ್ತದೆ. ನಂತರ 1961ರಲ್ಲಿ ಜನಗಣತಿ ಆಗ್ತದೆ. ಆ ಜನಗಣತಿಯ ಮಾಹಿತಿಯನ್ನು ಆಧರಿಸಿ 1963ರಲ್ಲಿ ಲೋಕಸಭಾ ಸ್ಥಾನಗಳ ಸಂಖ್ಯೆಯನ್ನ 522ಕ್ಕೆ ಹೆಚ್ಚು ಮಾಡಲಾಗ್ತದೆ. 1971ರ ಜನಗಣತಿ ನಂತರ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಯಾಗಿದ್ದಂಥ ಕಾಲದಲ್ಲಿ 1973ರಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಅಥವಾ ಸ್ಥಾನಗಳ ಸಂಖ್ಯೆ 543ಕ್ಕೆ ಹೆಚ್ಚಳಾಯಿತು. 2001ರ ಜನಗಣತಿ ಆಗ್ತದೆ. ಆ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ನಮ್ಮ ದೇಶದ ಪ್ರಧಾನಮಂತ್ರಿ ಇರ್ತಾರೆ.
ವಾಜಪೇಯಿ ಅವರ ಕಾಲದಲ್ಲಿ ಲೋಕಸಭಾ ಸ್ಥಾನಗಳಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡಲಿಲ್ಲ. ಅವರಿಗೆ ಗೊತ್ತಿತ್ತು ಲೋಕಸಭಾ ಸ್ಥಾನಗಳ ಹೆಚ್ಚಳ ಮಾಡೋದಕ್ಕೆ ಹೋಗೋದು ಅಂತಂದ್ರೆ ಜೇನು ಹುಟ್ಟಿಗೆ ಕಲ್ಲು ಹೊಡೆದಾಗೆ ಅಂತ ಗೊತ್ತಿತ್ತು. ಅದೇ ಸಂದರ್ಭದಲ್ಲಿ 2002ರಲ್ಲಿ ಸಂವಿಧಾನಕ್ಕೆ 84ನೇ ತಿದ್ದುಪಡಿಯನ್ನ ಮಾಡ್ತಾರೆ. ಆ ತಿದ್ದುಪಡಿಯ ಮೂಲಕ 2026 ನಂತರ ನಡೆಯುವಂತ ಮೊದಲ ಜನಗಣತಿ ಆಧಾರ ಮೇಲೆ ಡಿಲಿಮಿಟೇಷನ್ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ 2021ರಲ್ಲಿ ಜನಗಣತಿ ನಡಿಬೇಕಾಗಿತ್ತು. ಕೊರೋನಾ ಕಾರಣದಿಂದಾಗಿ ಜನಗಣತಿ ನಡೆದಿಲ್ಲ. ಈಗ ನಮ್ಮಲ್ಲಿರೋದು 2011ರ ಜನಗಣತಿಯ ಅಂಕಿಅಂಶಗಳು. ಜನಗಣತಿಯಾಗಿ 15 ವರ್ಷಗಳು ಕಳೆದು ಹೋಗಿದೆ. ಈ 15 ವರ್ಷಗಳಲ್ಲಿ ಭಾರತ ಜನಸಂಖ್ಯೆ 16 ಕೋಟಿ ಜಾಸ್ತಿ ಆಗಿದೆ. ರಾಜಕಾರಣ ತನ್ನ ಮಗ್ಗಲನ್ನು ಬದಲಿಸಿದೆ. ಸದ್ಯದ ಮಾಹಿತಿ ಪ್ರಕಾರ 2026ರಲ್ಲಿ ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ನಡೆಯಬೇಕಾಗಿದೆ. ವಾಸ್ತವವಾಗಿ ಈ ಪ್ರಕ್ರಿಯೆ ಮುಂಬರುವ ಜನಗಣತಿ ಆಧರಿಸಿ ನಡೀಬೇಕಾಗಿತ್ತು. ಆದರೆ ಅಮಿತ್ ಶಾ ಅವರಿಗೆ ಮಾತಾಡೋದನ್ನು ನೋಡಿದ್ರೆ 2011ರ ಜನಗಣತಿ ಆಧಾರ ಮೇಲೆ ಡಿಲಿಮಿಟೇಷನ್ ಆಗುವ ಸಾಧ್ಯತೆ ತುಂಬಾ ಇದೆ. ಇಲ್ಲಿ ದಕ್ಷಿಣ ಭಾರತಕ್ಕೆ ಅನ್ಯಾಯ ಆಗೋದಂತೂ ಸತ್ಯ. ಸಂಸತ್ತಿನಲ್ಲಿ ದಕ್ಷಿಣ ಭಾರತದ ಧ್ವನಿ ಕಡಿಮೆ ಆಗೋದು ಕೂಡ ಸತ್ಯ. ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಕಡಿಮೆ ಆಗ್ತದೆ, ದಕ್ಷಿಣದ ರಾಜ್ಯಗಳ ಸಂಖ್ಯೆ ಕಡಿಮೆ ಆಗ್ತದೆ. ದೇಶದ ರಾಜಕಾರಣ ಮತ್ತು ನೀತಿ ರೂಪಿಸುವಲ್ಲಿ ದಕ್ಷಿಣದ 5 ರಾಜ್ಯಗಳ ಪಾತ್ರ ಕುಸಿತದೆ. ಈ ಎಲ್ಲ ಆತಂಕಗಳಿಗೆ ಕಾರಣ ಏನಂತೇಳಿ ಈಗ ನೋಡ್ತಾ ಹೋಗೋಣಂತೆ. ದಕ್ಷಿಣ ಭಾರತದ 5 ರಾಜ್ಯಗಳು ಹೊಂದಿರೋ ಲೋಕಸಭಾ ಕ್ಷೇತ್ರಗಳು ಪ್ರಸ್ತುತ ಹೊಂದಿರೋದು 129. ಇದರಲ್ಲಿ ಕರ್ನಾಟಕ 28, ತಮಿಳುನಾಡು 39, ಆಂಧ್ರ ಪ್ರದೇಶ 25, ತೆಲಂಗಾಣ 17 ಮತ್ತು ಕೇರಳ 20 ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿದೆ. ಕ್ಷೇತ್ರಗಳ ಮರುವಿಂಗಡಣೆಗೆ ಆಯಾ ರಾಜ್ಯದಲ್ಲಿರುವ ಜನಸಂಖ್ಯೆನೇ ಆಧಾರ. 1970ರ ದಶಕದಲ್ಲಿ ದೇಶದಲ್ಲಿ ಜನಸಂಖ್ಯಾ ನಿಯಂತ್ರಣ ಯೋಜನೆ ಜಾರಿಯಾಯಿತು. ಇದನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಜಾರಿಗೊಳಿಸುವುದರಿಂದ ದಕ್ಷಿಣದ ರಾಜ್ಯಗಳು ಮಾತ್ರ. ಹೀಗಾಗಿ ಇಲ್ಲಿ ಜನಸಂಖ್ಯೆ ಬೆಳವಣಿಗೆ ದರ ಕಡಿಮೆ ಇದೆ. ಆದರೆ ಹಿಂದಿ ಹಾರ್ಟ್ಲ್ಯಾಂಡ್ ಅಂತ ಕರೀತಕ್ಕಂಥ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನದಲ್ಲಿ ಜನಸಂಖ್ಯೆ ಕಳೆದ 50 ವರ್ಷಗಳಲ್ಲಿ ಅಡ್ಡಾದಿಡ್ಡಿಯಾಗಿ ಬೆಳೆದಿದೆ. ಅಂದ್ರೆ ಇಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅವುಗಳ ಸಾಧನೆಯ ಮುಳುವಾಗಿದೆ ಅಂತ ನಾವು ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ನಿಜಕ್ಕೂ ಇದೊಂದು ವಿಚಿತ್ರವಾದಂಥ ಸನ್ನಿವೇಶ. ಹೌದು, ಇದು ವಿಚಿತ್ರವಾದ ಸನ್ನಿವೇಶನೇ. ಸದ್ಯಕ್ಕೆ ಅಸ್ತಿತ್ವದಲ್ಲಿರುವ ನಮ್ಮ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ 543. ಕ್ಷೇತ್ರ ಮರುವಿಂಗಡಣೆ ನಡೆದರೆ ಈ ಸಂಖ್ಯೆ 753ಕ್ಕೆ ಹೋಗ್ಬೋದು, ಇಲ್ಲವೇ 800 ಗಡಿಯನ್ನು ಕೂಡ ದಾಟಬಹುದು. ಇದು ಆಗಬೇಕಂದ್ರೆ ಸಂವಿಧಾನದ 81ನೇ ವಿಧಿಗೆ ತಿದ್ದುಪಡಿ ಅತ್ಯವಶ್ಯಕ. ವೀಕ್ಷಕರಿಗೆ ಒಂದು ವಿಶೇಷ ಸೂಚನೆ ಏನಂತಂದ್ರೆ, ಎಷ್ಟು ಸ್ಥಾನಗಳು ಹೆಚ್ಚಾಗಲಿವೆ ಅಥವಾ ಕಡಿಮೆ ಆಗಲಿವೆ ಎಂಬ ಅಧಿಕೃತ ಮಾಹಿತಿಯನ್ನು ನಾವು ಈ ವಿಡಿಯೋವನ್ನ ರೆಕಾರ್ಡ್ ಮಾಡುವ ಟೈಮ್ಗೆ ಸರ್ಕಾರ ಅಧಿಕೃತವಾಗಿ ಬಿಡುಗಡೆ ಮಾಡಿಲ್ಲ. ಇದೆಲ್ಲ ಖಾಸಗಿಯವರು ಮಾಡಿರ್ತಕ್ಕಂಥ ಒಂದು ರಿಸರ್ಚ್ನ ಮಾಹಿತಿಗಳು ಅಷ್ಟೇ. ದಕ್ಷಿಣ ಭಾರತದ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 129ರಿಂದ 164ಕ್ಕೆ ಹೆಚ್ಚಾಗಲಿದೆ. ಅಂದ್ರೆ ಈಗ ಇರುವುದಕ್ಕಿಂತ ಕೇವಲ 35 ಕ್ಷೇತ್ರಗಳಷ್ಟೇ ಜಾಸ್ತಿ ಆಗ್ತವೆ. ಈ ಪೈಕಿ ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ 28ರಿಂದ 36ಕ್ಕೆ, ತಮಿಳುನಾಡಿನಲ್ಲಿ 39ರಿಂದ 41ಕ್ಕೆ, ಆಂಧ್ರ ಪ್ರದೇಶದಲ್ಲಿ 25ರಿಂದ 28ಕ್ಕೆ ಹೆಚ್ಚಳಾಗಲಿದೆ, ತೆಲಂಗಾಣದಲ್ಲಿ 17ರಿಂದ 19ಕ್ಕೆ. ಆದರೆ ಜನಸಂಖ್ಯಾ ನಿಯಂತ್ರಣವನ್ನು ನಿರೀಕ್ಷೆಗೂ ಮೀರಿ ಸಾಧಿಸಿರುವ ರಾಜ್ಯ ಕೇರಳ. ಈಗಿರುವ 20 ಕ್ಷೇತ್ರಗಳಲ್ಲಿಯೇ ಒಂದನ್ನ ಕೇರಳ ಕಳೆದುಕೊಳ್ಳಲಿದೆ. ಅಂದ್ರೆ ಕೇರಳದ ಲೋಕಸಭಾ ಸದಸ್ಯರ ಸಂಖ್ಯೆ 19ಕ್ಕೆ ಇಳಿಯಲಿದೆ. ಇದನ್ನಂತೂ ಆ ರಾಜ್ಯದ ಜನ, ಅಲ್ಲಿನ ರಾಜಕಾರಣಿಗಳು ಅರಗಿಸಿಕೊಳ್ಳುವುದು ನಿಜಕ್ಕೂ ಕಷ್ಟ. ಆದರೆ ಜನಸಂಖ್ಯೆಯನ್ನು ನಿಯಂತ್ರಿಸದೇ ಇರುವ ಉತ್ತರ ಭಾರತಕ್ಕೆ ಮಾತ್ರ ಈ ಡಿಲಿಮಿಟೇಷನ್ ಪ್ರೊಸೆಸ್ ಬಂಪರ್ ಹೊಡೆಯಲಿದೆ. ಇದಂತೂ ಸತ್ಯ. ಉತ್ತರ ಪ್ರದೇಶದಲ್ಲಿ ಪ್ರಸ್ತುತ ಇರುವ ಲೋಕಸಭಾ ಸದಸ್ಯರ ಸಂಖ್ಯೆ, ಕ್ಷೇತ್ರಗಳ ಸಂಖ್ಯೆ 80. ಇದು 128 ಇಲ್ಲವೇ 143 ಏರಿಕೆ ಆಗ್ತದೆ. ಬಿಹಾರದಲ್ಲಿ 40 ಕ್ಷೇತ್ರಗಳಿವೆ. ಡಿಲಿಮಿಟೇಷನ್ ಈಗಿನ ಲೆಕ್ಕಾಚಾರದ ಪ್ರಕಾರ ಆದ್ರೆ 70ಕ್ಕೆ ಹೆಚ್ಚಳಾಗ್ತದೆ. ಮಧ್ಯಪ್ರದೇಶದಲ್ಲಿ 29 ಇರೋದು 47 ಆಗ್ತದೆ. ರಾಜಸ್ಥಾನದಲ್ಲಿ 25ರಿಂದ 44 ಹೆಚ್ಚಳಾಗ್ತದೆ. ನಮ್ಮ ನೆರೆಯ ರಾಜ್ಯ ಮಹಾರಾಷ್ಟ್ರದಲ್ಲಿ 48ರಿಂದ 68ಕ್ಕೆ ಜಿಗಿಯಲಿದೆ. ಅಂದ್ರೆ ಈ 5 ರಾಜ್ಯಗಳಲ್ಲಿ ಕ್ರಮವಾಗಿ 48, 30, 18, 19 ಹಾಗೂ 20 ಹೊಸ ಕ್ಷೇತ್ರಗಳ ಅಸ್ತಿತ್ವಕ್ಕೆ ಬರಲಿವೆ. ಇದನ್ನೆಲ್ಲ ನೋಡಿದಾಗ ದಕ್ಷಿಣದ ರಾಜ್ಯಗಳ ಮುಖ್ಯಮಂತ್ರಿಗಳು ಯಾಕೆ ಏರುದನಿಯಲ್ಲಿ ಮಾತಾಡ್ತಾ ಇದ್ದಾರೆ ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಮರುವಿಂಗಡಣೆಯ ಸೃಷ್ಟಿಸುವ ಅಪಾಯ ಇದೊಂದೇ ಅಲ್ಲ, ಇನ್ನೂ ತುಂಬಾ ಇದೆ. ಅದೇನಂತ ಹಂತವಾಗಿ ನಾವು ನೋಡ್ತಾ ಹೋಗೋಣಂತೆ. ಮರುವಿಂಗಡಣೆಯ ನಂತರ ಲೋಕಸಭಾ ಸದಸ್ಯರ ಒಟ್ಟು ಸಂಖ್ಯೆ 753 ಆಗ್ಬೋದು, ಇಲ್ಲವೇ 800 ಗಡಿಯನ್ನು ದಾಟಬಹುದು. ನಾವು 753 ಲೆಕ್ಕಾಚಾರ ಇಟ್ಕೊಂಡು ನೋಡೋಣಂತೆ. ಒಂದ್ ವೇಳೆ 753 ಆದ್ರೆ ಆಗ ಸರ್ಕಾರ ರಚನೆಗೆ ಬೇಕಾಗುವ ಸರಳ ಬಹುಮತ 377 ಲೋಕಸಭಾ ಸದಸ್ಯರು.
ಪ್ರಸ್ತುತ ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ರಾಜಸ್ಥಾನ್ ಮತ್ತು ಮಹಾರಾಷ್ಟ್ರ ರಾಜ್ಯಗಳು ಒಟ್ಟು 222 ಸ್ಥಾನಗಳನ್ನು ಹೊಂದಿದೆ. ಕೇಂದ್ರ ಸರ್ಕಾರ ಇವಾಗ ಏನು ಅಂದುಕೊಂಡಿದೆ ಅದರಂತೆ ನಡೆದರೆ, ಡಿಲಿಮಿಟೇಷನ್ ಪ್ರೊಸೆಸ್ ನಡೆದರೆ ಈ 5 ರಾಜ್ಯಗಳನ್ನ ಲೋಕಸಭಾ ಸದಸ್ಯರ ಸಂಖ್ಯೆ 357ಕ್ಕೆ ಬಂದು ನಿಲ್ತದೆ. ಆಗ ಬಹುಮತಕ್ಕೆ ಬೇಕಾಗಿರುವುದು 377. ಈ 5 ರಾಜ್ಯಗಳಲ್ಲಿನೇ 357 ಜನ ಸಂಸದರಾಗ್ತಾರೆ. ಆಗ ದಕ್ಷಿಣದ ರಾಜ್ಯಗಳನ್ನು ಕೇಳೋರು ಯಾರು? ಇದು ನಾವೆಲ್ಲರೂ ಚಿಂತಿಸಬೇಕಾದಂಥ ವಿಷಯ. ನಿಜ ಹೇಳ್ಬೇಕಂದ್ರೆ ರಾಷ್ಟ್ರ ರಾಜಕಾರಣದಲ್ಲಿ ಇವಾಗಲೇ ದಕ್ಷಿಣದ ರಾಜ್ಯಗಳ ಧ್ವನಿಗೆ ಹೇಳಿಕೊಳ್ಳುವಂಥ ಕಿಮ್ಮತ್ತಿಲ್ಲ. ದಕ್ಷಿಣದಿಂದ ಪ್ರಧಾನಮಂತ್ರಿ ಆದವರು PV ನರಸಿಂಹರಾವ್ ಅವರು, ದೇವೇಗೌಡರು ಬಿಟ್ರೆ ಇನ್ಯಾರು ನಮ್ಗೆ ಸಿಗ್ತಾರೆ? ಮರುವಿಂಗಡಣೆ ಏನಾದರೂ ನಡೆದು ಬಿಟ್ರೆ ಉತ್ತರ ಭಾರತದ ಸವಾರಿಗೆ ಲೈಸೆನ್ಸ್ ಕೊಟ್ಟಂತ ಆಗ್ತದಷ್ಟೇ. ದಕ್ಷಿಣ ಭಾರತದ ರಾಜ್ಯಗಳು GDPಗೆ, ತೆರಿಗೆ ಸಂಗ್ರಹಕ್ಕೆ, ಕೈಗಾರಿಕೆ ಬೆಳವಣಿಗೆಗೆ, ಶಿಕ್ಷಣ ಕ್ಷೇತ್ರಕ್ಕೆ, ರಫ್ತು ವಹಿವಾಟಿಗೆ, ಆರೋಗ್ಯ ವಲಯಕ್ಕೆ ಭಾರೀ ಕೊಡುಗೆಯನ್ನು ನೀಡುತ್ತಿರೋದಂತೂ ಸತ್ಯ. ಉದಾಹರಣೆಗೆ ಹೇಳ್ಬೇಕಾದ್ರೆ GST ತೆರಿಗೆ ಪಾವತಿಯಲ್ಲಿ ಕರ್ನಾಟಕ ಮಹಾರಾಷ್ಟ್ರವನ್ನು ಬಿಟ್ಟರೆ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. IT-BT ರಫ್ತು ವಹಿವಾಟಿನಲ್ಲಿ 40%ಕ್ಕಿಂತಲೂ ಹೆಚ್ಚು ಕರ್ನಾಟಕದ ಪಾಲು. ವಿದೇಶಿ ನೇರ ಹೂಡಿಕೆ ಆಕರ್ಷಣೆಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನವೋದ್ಯಮಗಳು ಅಂದರೆ ಸ್ಟಾರ್ಟ್ಅಪ್ಗಳ ಸ್ಥಾಪನೆಯಲ್ಲಿ ಜಗತ್ತಿನ ಗಮನ ಬೆಂಗಳೂರಿನ ಮೇಲಿದೆ. ಹಾಗೆಯೇ ಭಾಷೆ, ಸಂಸ್ಕೃತಿ ಬೆಳವಣಿಗೆಗೆ ದಕ್ಷಿಣದ ರಾಜ್ಯಗಳದ್ದು ಸಿಂಹಪಾಲು. ಆದರೂ ಈಗ ನೋಡಿದರೆ ಇಂಥ ಅನ್ಯಾಯವಾಗ್ತಿದೆ. ನಿಜಕ್ಕೂ ಇದೊಂದು ವಿರೋಧಾಭಾಸ. ಲೋಕಸಭಾ ಕ್ಷೇತ್ರಗಳ ಮರುವಿಂಗಡಣೆ ಕಾಲದಿಂದ ಕಾಲಕ್ಕೆ ನಡೆಯಬೇಕಾದದ್ದು ಒಂದು ಆರೋಗ್ಯಕರ ಪ್ರಕ್ರಿಯೆ ನಿಜ. ಆದರೆ ಇದು ಅನ್ಯಾಯಕ್ಕೆ ದಾರಿ ಮಾಡಿಕೊಡಬಾರದು. ಒಕ್ಕೂಟ ವ್ಯವಸ್ಥೆಯಲ್ಲಿ ಆಧಾರ ಸ್ತಂಭವಾಗಿರುವ ರಾಜ್ಯಗಳ ಅಸ್ತಿತ್ವ, ಅಸ್ಮಿತೆ ಮತ್ತು ಧ್ವನಿಯನ್ನ ಉಡುಗಿಸುವಂತಿರಬಾರದು. ಆದರೆ ಈಗಿನ ಮರುವಿಂಗಡಣೆಯ ಸ್ವರೂಪವು ಅಖಂಡ ಭಾರತದ ಕಲ್ಪನೆಗೆ ಧಕ್ಕೆ ತರುವಂತಿದೆ. ರಾಜ್ಯಗಳೆಂದರೆ ಕೇವಲ ಭೌಗೋಳಿಕ ಪ್ರದೇಶಗಳು ಮಾತ್ರವಲ್ಲ, ಇವು ನಮ್ಮ ಸಂಸ್ಕೃತಿ, ಭಾಷೆ, ರೀತಿ ರಿವಾಜು, ಪದ್ಧತಿಗಳು, ಸಂಪ್ರದಾಯಗಳು, ಕೊಡುಕೊಳ್ಳುವಿಕೆ, ಪರಸ್ಪರ ಒಡನಾಟ ಇವೆಲ್ಲವುಗಳ ಮೊತ್ತವೇ ನಾವು ರಾಜ್ಯ ಅಂತ ಕರಿಬೇಕು. ಕ್ಷೇತ್ರ ಮರುವಿಂಗಡಣೆಯನ್ನು ಕೇವಲ ಜನಸಂಖ್ಯೆ ಆಧಾರದ ಮೇಲೆ ಮಾಡುವುದು ಅಸಂಗತ. ಹಾಗೆ ಮಾಡುವುದು ದಕ್ಷಿಣ ಭಾರತದ ಮೂಲಭೂತ ಹಕ್ಕನ್ನೇ ನಿರಾಕರಿಸಿದಂತೆ ಆಗ್ತವಷ್ಟೆ. ಇದರಿಂದ ಅನಾಹುತ ಕಟ್ಟಿಟ್ಟ ಬುತ್ತಿ. ದಕ್ಷಿಣದ ರಾಜ್ಯಗಳ ಜನಸಂಖ್ಯೆ ಸುಮಾರು 30 ಕೋಟಿ ಇದೆ. ಆದರೆ ಇದು ಭಾರತ ಜನಸಂಖ್ಯೆಯಲ್ಲಿ ಕೇವಲ 20%. ದೇಶದ GDPಗೆ ಜನಸಂಖ್ಯೆ 20% ಇದೆ. ದೇಶದ GDPಗೆ ದಕ್ಷಿಣದ ರಾಜ್ಯಗಳ ಪಾಲು 31%. ನರೇಂದ್ರ ಮೋದಿ ಅವರು ಪದೇ ಪದೇ ಹೇಳ್ತಿರ್ತಾರೆ 2030 ಹೊತ್ತಿಗೆ ನಾವು $7 ಟ್ರಿಲಿಯನ್ ಆರ್ಥಿಕತೆಯನ್ನು ಸಾಧಿಸ್ತೀವಿ, $1 ಟ್ರಿಲಿಯನ್ ಮೌಲ್ಯದ ಆರ್ಥಿಕತೆಯನ್ನು ಸಾಧಿಸ್ತೀವಿ ಅಂತ ಹೇಳಿ. 2030 ಹೊತ್ತಿಗೆ ದೇಶದ GDPಗೆ ದಕ್ಷಿಣ ರಾಜ್ಯಗಳ ಪಾಲು ಈಗಿರೋದು 31%, ಅದು 35ಕ್ಕೆ ಏರಿಕೆ ಆಗಲಿದೆ. ಆದರೆ ದಕ್ಷಿಣದ ರಾಜ್ಯಗಳು 35% ಕೊಡುಗೆಯನ್ನು ನೀಡಲಿವೆ. ಆದರೆ ಭಾರತದ ಅಖಂಡತೆ, ಆರ್ಥಿಕತೆ ಬೆಳವಣಿಗೆ, ಉದ್ಯಮಶೀಲತೆ ಇವುಗಳ ಬೆನ್ನೆಲುಬಾಗಿರುವ ದಕ್ಷಿಣದ ರಾಜ್ಯಗಳಿಗೆ ಸಿಗುತ್ತಿರುವ ಪ್ರತಿಫಲ ಆದರೂ ಏನು? ಎಲ್ಲ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಸಾಧಿಸಿರುವ, ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿರುವ ದಕ್ಷಿಣ ರಾಜ್ಯಗಳಿಗೆ ಸಿಗುತ್ತಿರೋ ಪ್ರತಿಫಲ ಆದರೂ ಏನು ಅನ್ನೋದನ್ನು ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಇದು ವಿಚಾರ ಮಾಡುವಂಥ ವಿಷಯವೂ ಕೂಡ ಹೌದು. ಯಾವುದೇ ಒಂದು ವಿಷಯವನ್ನ ರಾಜಕಾರಣ ಮತ್ತು ಪಕ್ಷ ಎಂಬ ಕನ್ನಡಕವನ್ನು ತೆಗೆದಿಟ್ಟು ನಿಜವಾಗಿ ಅದರ ಬಗ್ಗೆ ವಿಚಾರ ಮಾಡಿದಾಗ ಯಾವುದು ಸತ್ಯ ಮತ್ತು ಯಾವುದು ಸುಳ್ಳು ಅನ್ನೋದು ನಮಗೆ ಗೊತ್ತಾಗ್ತದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ಹಿಂದೆ ಬಹಳಷ್ಟು ಸಾರಿ ನಾನು ಉಚ್ಚರಿಸಿದ ಹಾಗೆ ರಾಜಕಾರಣ ಎನ್ನುವುದೊಂದು ಆಟ. ಜಾಣರು ಅದನ್ನು ಆಡ್ತಾ ಇದ್ದಾರೆ, ಮೂರ್ಖರು ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಿಜವಾಗಿ ದೇಶದ ಪ್ರಜೆಗಳು ಮೂರ್ಖರಾಗೋದಂತೂ ಸತ್ಯ. ಆದರೆ ಇಲ್ಲಿ ಪಕ್ಷ ಭೇದ ಮರೆತು ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗಲಾರದ ಹಾಗೆ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳಬೇಕು. ಅದರೊಟ್ಟಿಗೆ ರಾಜ್ಯ ಸರ್ಕಾರಗಳು ತಮಗೆ ಅನ್ಯಾಯ ಆಗಲಾರದ ಹಾಗೆ ದಕ್ಷಿಣದ ರಾಜ್ಯಗಳೆಲ್ಲರೂ ಧ್ವನಿ ಎತ್ತಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಇಲ್ಲಿ ಯಾವುದೇ ಪಕ್ಷದ ಪರನೂ ಇಲ್ಲ, ಯಾವುದೇ ಪಕ್ಷದ ವಿರೋಧನೂ ಇಲ್ಲ. ಇರುವ ವಾಸ್ತವ ಸಂಗತಿಯನ್ನ, ಇರುವ ವಾಸ್ತವ ಅಂಕಿಅಂಶಗಳನ್ನು ತಿಳಿಸ್ತಕ್ಕಂಥ ಪ್ರಯತ್ನವನ್ನು ನಾನಿಲ್ಲಿ ಮಾಡಿದ್ದೀನಿ. ಈ ವಿಡಿಯೋವನ್ನು ನೋಡಿದ ನಂತರ ಕಮೆಂಟ್ ಮೂಲಕ ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ತಿಳಿಸಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂಬರುವ ಎಲ್ಲ ವಿಡಿಯೋಗಳನ್ನು ಉಚಿತವಾಗಿ ನೋಡ್ಬೋದು ಅಂತ ಹೇಳ್ತಾ ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ.